ನಮಸ್ಕಾರ. ಧಾವನಂ ಅರ್ಪಿಸುವ ಆನಂದಯಾನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ದೇವಸ್ಥಾನಕ್ಕೆ ಹೋದ್ರೆ ಪೂಜೆ ನಂತರ 1 ನಿಮಿಷ ಕೂತು ಧ್ಯಾನ ಮಾಡಿಕೊಂಡು ಬರಬೇಕು ಅಂತ ಹಿರಿಯರು ಹೇಳ್ತಾರೆ. ಹಾಗ್ಯಾಕೆ ಮಾಡಬೇಕು, ಅದರಿಂದ ಪ್ರಯೋಜನ ಏನು ಅನ್ನೋದರ ಬಗ್ಗೆ ಶ್ರೀ ಶ್ರೀ ರವಿಶಂಕರ ಗುರೂಜಿಯವರು ತುಂಬಾ ಸರಳವಾಗಿ ತಿಳಿಸಿಕೊಡಲಿದ್ದಾರೆ. ಶ್ರೀಗಳ ಅಮೃತವಾಣಿ ಇಲ್ಲಿದೆ. ಉದ್ಧರೇದಾತ್ಮಾನಮಾತ್ಮಾನಂ ಆತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಮಗೆ ಜೀವನದಲ್ಲಿ ಯಾರಾದರೂ ವೈರಿಗಳಿದ್ದರೆ ಅದು ನಮ್ಮ ಮನಸ್ಸೇ, ಬೇರೆ ಯಾರೂ ಇಲ್ಲ. ಸೊ ನಾವು ಜಪ ಪೂಜೆ ಯಾವುದು ಮಾಡಿದ್ರೂ ಅದು ಮಾಡಿದ ಮೇಲೆ ವಿಶ್ರಾಂತಿ ಮಾಡಬೇಕು. ನಮ್ಮಲ್ಲಿ ದೇವಸ್ಥಾನದಲ್ಲಿ ಒಂದು ಪದ್ಧತಿ ಇದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಬರಬೇಕಾದ್ರೆ ಕೂತಿದ್ದು ಹೋಗಬೇಕು ಅಂತ. ಹೌದಲ್ಲ? ಹಾಗೇನು ಮಾಡ್ತೀರಿ ನೀವು? ಸುಮ್ಮನೆ ಕೂತಂಗೆ ಹಂಗೆ ಕೂತು ನಾಟಕ ಮಾಡಿ ಎದ್ದು ಓಡ್ತಾ ಇರ್ತೀರ. ಎಲ್ಲ ಥರದಲ್ಲೂ ನಾವು ಬೇರೆಯವ್ರಿಗೆ ಮೋಸ ಮಾಡೋದು ಕಲ್ತ್ಬಿಟ್ಟಿದ್ವಿ. ದೇವ್ರಿಗೂ ಮೋಸ ಮಾಡೋದು, ನಮಗೆ ನಾವು ನಾಮ ಹಾಕ್ಕೊಳ್ಳೋದು, ಮೋಸ ಮಾಡೋದು. ಆ ಋಷಿಗಳು ಹೇಳಿದ್ದೇನೆ, ಆ ಪೂಜೆ ಗೀಜೆ ಕ್ರಿಯೆಗಳು ಮಾಡಿಬಿಟ್ಟು ಎದ್ದು ಓಡಬೇಡ, ಕೂತ್ಕೊಳ್ಳ, ಸಮಾಧಾನವಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ವಿಶ್ರಾಮ ಮಾಡು, ಧ್ಯಾನ ಮಾಡು. ಆ ಪೂಜೆ ಮಾಡಿದ ಫಲ ಸಿಗೋ ಧ್ಯಾನ ಮಾಡಿದಾಗಲೇ. ಜಪ ಮಾಡಿದ ಫಲ ಸಿಗಬೇಕಿದ್ರೆ ಧ್ಯಾನ ಮಾಡಬೇಕು ವಿಶ್ರಾಂತಿಯಲ್ಲಿ. ಆದರೆ ನಾವೇನು ಮಾಡ್ತೀವಿ, ಜಪ ಮಾಡಿ 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 ರಾಮ್ 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 ಜಪ ಮಾಡೋದು, ಹಾಗೆ ಎದ್ದು ಬೇರೆ ಕೆಲಸ ಮಾಡೋಕ್ಕೆ ಹೋಗೋದು. ಹಾಗೇನೋ ತುಂಬ ಜಪ ಮಾಡೋದು, ಆ ಹೀಟ್ ಉಷ್ಣ ಹೆಚ್ಚಾಗತ್ತಲ್ಲ, ಆ ಉಷ್ಣದಿಂದ ಕೋಪ ತಾಪ ಎಲ್ಲ ಶುರು ಆಗಿಬಿಡುತ್ತೆ. ಯಾಕೆ? ಧ್ಯಾನ ಮಾಡಿಲ್ಲ. ಅದನ್ನು ಶಾಂತ ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆ ಏನಿದೆ ಅದನ್ನು ಮಾಡೇ ಇಲ್ಲ. ಉಪ್ಪಿಟ್ಟು ಮಾಡಬೇಕಂತ ಎಲ್ಲ ಮಾಡಿಟ್ಟಿದ್ದಾಯಿತು, ಆದರೆ ಬೆಂಕಿನೇ ಹಚ್ಚಿಲ್ಲ. ಒಲೆಗೆ ಬೆಂಕಿ ಹಚ್ಚಿದ್ರಲ್ಲ ಆ ನೀರು ಕಾಯೋಕ್ಕೆ. ಆ ಅಂತರಾತ್ಮನಲ್ಲಿ ವಿಶ್ರಾಂತಿ ಪಡೆಯೋದು ಪ್ರತಿಯೊಂದು ಜಪದ ಧ್ಯಾನದ ಲಕ್ಷ್ಯವಾಗಿದೆ. ಅದನ್ನು ಮಾಡ್ತಾ ಇಲ್ಲ. ಅದಕ್ಕೆ ಹಿಂದೆ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಗೀಜೆ ಆದಮೇಲೆ ಅಲ್ಲಿ ಮಂಟಪದಲ್ಲೋ ಅಲ್ಲೆಲ್ಲೋ ಒಂದು ಕಡೆ ಕೂತ್ಕೋ ಸ್ವಲ್ಪ ಹೊತ್ತು. ಸ್ವಲ್ಪ ಹೊತ್ತು ಅಂದರೆ ಒಂದು ಸೆಕೆಂಡ್ ಅಲ್ಲ, ಒಂದು 20 ನಿಮಿಷನಾದರೂ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಹಾಗೆ ವಿಶ್ರಾಮ ಮಾಡಿ. ನಾವು ವಿಶ್ರಾಮ ಅಂತಂದ್ರೆ ನಮ್ಗೆ ಗೊತ್ತಿರೋದೇನು ಅಂತಂದರೆ ಮಲಗಿ ಚೆನ್ನಾಗಿ ಗೊರಕೆ ಹೊಡೆಯೋದು. ಕೆಲಸ ಮಾಡಿ 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 ಸುಸ್ತಾಗಿ ಮನೆಗೆ ಬಂದು ಹಾಸಿಗೆ ಮೇಲೆ ಬಿದ್ದರೆ ಬೆಳಗ್ಗೆ ಆಗೋ ತನಕ ನಾನು ಎಲ್ಲಿದ್ದೀನಿ ಏನು ಗೊತ್ತೇ ಇಲ್ಲ. ಈ ಜಡತೆಯಿಂದ ನಾವು ವಿಶ್ರಾಮ ಪಡಿತೀವಿ. ಚೈತನ್ಯಪೂರ್ಣವಾಗಿ ಪಡಿತಕ್ಕಂಥ ವಿಶ್ರಾಮಕ್ಕೆ ಧ್ಯಾನ ಅಂತೆ. ಅದಕ್ಕೆ ಆ ಧ್ಯಾನವನ್ನು ಪಡಿಬೇಕು. ಧ್ಯಾನ ಪಡೆದಾಗ ನಮ್ಮ ಮನಸ್ಸು ನಮ್ಮ ಹತೋಟಿನಲ್ಲಿರ್ತದೆ, ನಮ್ಮ ಮನಸ್ಸು ನಮಗೆ ಮಿತ್ರನಾಗಿರುತ್ತದೆ. ಧ್ಯಾನವಿಲ್ಲದೆ ಇರತಕ್ಕಂಥ ಮನಸ್ಸು, ನಮ್ಮ ಮನಸ್ಸು ನಮಗೆ ಶತ್ರುವಾಗಿ ಕಂಡು ಬರುತ್ತೆ. ನಮ್ಮ ಮನಸ್ಸು ಒಂದು TV ಚಾನೆಲ್ ಇದ್ದಂಗೆ, ಮನೋರಂಜನೆ, ಎಲ್ಲ ಥರದ ಮನೋರಂಜನೆ ನಮ್ಮ ಮನಸ್ಸಿನಲ್ಲೇ ನಮ್ಗೆ ಕಂಡು ಬರ್ತದೆ. ಎಷ್ಟೋ ಸಲ ನೋಡಿ, ಏನೋ ಒಂದು ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀರ, ಇದ್ದಕ್ಕಿದ್ದಾಗ ಮನಸ್ಸಿರೋದಿಲ್ಲ. ತುಂಬ ಬಯಸಿ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಮಾಡಿರ್ತೀರ, ಆದರೆ ಆ ಕೆಲಸ ಕೈಗೂಡು ಬಂದಾಗಲೂ ಮನಸ್ಸಿರೋದಿಲ್ಲ ಅದರಲ್ಲಿ. ಆಗಿದೆಯಾ ಆ ಥರ? ಹಾಂ, ಏನೋ ಬೇಗುದಿ, ಏನೋ ಅಸಂತುಷ್ಟಿ ಮನಸ್ಸಿನಲ್ಲಿ. ವಿವೇಕಿ ಮನುಷ್ಯ ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಸುಖವಾಗಿರ್ತಾನೆ. ಅವಿವೇಕಿ ಮನುಷ್ಯ ಉತ್ಸವದ ಸಮಾರಂಭದಲ್ಲೂ ತೊಂದರೆ, ಚಿಂತೆ, ಬೇಗುದಿಯಲ್ಲಿರ್ತಾನೆ. ಇದು ನಿಮ್ಮ ವಿವೇಕನೋ ಅವಿವೇಕ ಇದೆಯೋ, ನಿಮ್ಮಲ್ಲಿ ವಿವೇಕ ಇದೆಯೋ ನೋಡ್ಕೋಬೇಕಾಗಿರೋದು. ಎಷ್ಟೋ ಸಲ ಮನೆಯಲ್ಲಿ ಮದುವೆ ಅಥವಾ ಏನೋ ಒಂದು ಸಮಾರಂಭ, ಉತ್ಸವ ಇರುತ್ತೆ. ಉತ್ಸವಕ್ಕೋಸ್ಕರ ಎಲ್ಲ ಮಾಡಿರ್ತೀರ, ಯಾವುದೋ ಒಂದು ಚಿಕ್ಕ ವಿಷಯ ಮರ್ತು ಹೋಗಿರುತ್ತೆ. ಏನು, ಯಾರೂ ಒಬ್ಬರಿಗೆ ಕರೆಯೋಕ್ಕೆ ಮರ್ತಿರ್ತೀರ, ಅಥವಾ ಏನೋ ಒಂದು ಚಿಕ್ಕ ಕೆಲಸ ಮಾಡೋದು ಮರ್ತು ಹೋಗಿರುತ್ತೆ. ಗೋಡಂಬಿ ತರೋದು ಮರ್ತು ಹೋಯ್ತು ಅಂತ ಅಂದ್ಕೊಂಡು, ಮಿಕ್ಕಿದೆಲ್ಲ ರೆಡಿ ಆಗಿದೆ, ಪಾಯಸ ಎಲ್ಲ ಮಾಡಿದ್ದೀರಾ, ಅದು ಗೋಡಂಬಿನೂ ಇದೆ, ಕೇಸರಿ ತರೋದು ಮರ್ತು ಹೋಗಿತ್ತು. ಎಲ್ಲರೂ ಚೆನ್ನಾಗಿ ಸಜ್ಜಿಗೆ ತಿಂದು ಹೋಗಿದ್ದಾರೆ, ನೀವು ಕೇಸರಿ ತರೋದು ಮರ್ತು ಹೋಯ್ತು, ಅದನ್ನು ತಗೊಂಡು ಮನಸ್ಸಿಗೆ ತೀರಾ ಹಚ್ಕೊಂಡು ಅಸಮಾಧಾನ, ಅಸಂತುಷ್ಟಿ ಪಡೋ ಸಂದರ್ಭ ಇದೆ. ಆಗಿದೆ ಎಲ್ಲ ಹಾಗೆ.
ನಿಮ್ಮ ಮನೇಲಿ ಮದುವೆ ಅಥವಾ ಸಮಾರಂಭ, ಏನೋ ಒಂದು ಉತ್ಸವ, ಎಲ್ಲರೂ ಬಂದು ಖುಷಿಯಾಗಿ ಹೋಗಿದ್ದಾರೆ. ಆದರೆ ಅದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ದುಃಖಿಗಳಾಗಿರ್ತಾರೆ. ಹಾಗೆ ಎಲ್ಲೋ ಒಂದು ಕಡೆ ಅಪಘಾತ ಆಗಿದೆ ಅಥವಾ ಇದು ಬಂದ್ಬಿಟ್ಟಿದೆ, ಪ್ರವಾಹ ಬಂದ್ಬಿಟ್ಟಿದೆ ನದಿನಲ್ಲಿ. ಆಗ ನೋಡಿ ಸ್ವಯಂ ಸೇವಕರು ಇರ್ತಾರಲ್ಲ, ಹೋಗಿ ಕೆಲಸ ಮಾಡೋರು, ಅವರು ಸಂತೋಷದಲ್ಲಿರ್ತಾರೆ. ಇವತ್ತು 4 ಜನ ಇವತ್ತು ನಾನು ಕಾಪಾಡ್ದೆಪ್ಪ, ಇವತ್ತು 5-6 ಜನ ಬದುಕಿದ್ರು, ಏನೋ ಒಂದು ಒಳ್ಳೆ ಕೆಲಸ ಆಯ್ತು. ಆ ಒಂದು ದುರ್ಘಟನೆಯಲ್ಲೂ ಕೂಡ ಒಂದು ಒಳ್ಳೆ ಕೆಲಸ ಉತ್ಸಾಹದಿಂದ ಮಾಡ್ತಾ ಇರ್ತಾರೆ, ಅವರು ಸಂತೋಷದಿಂದ ಮಾಡ್ತಾ ಇರ್ತಾರೆ. ಅಜ್ಞಾನಿ ಉತ್ಸವದಲ್ಲೂ ಕೊರಗ್ತಾ ಇರೋದು, ಅಯ್ಯೋ ಅದಾಗಿಲ್ಲ, ಅಯ್ಯೋ ಇದಾಗಿಲ್ಲ, ಈ ಕಾರ್ಪೆಟ್ ಇತ್ತು ಅಂತ ಹೇಳಿದ ಅವ್ನು ಕಾರ್ಪೆಟ್ ತಂದಿಲ್ಲ, ಅವನು ತೋರಣ ಕಟ್ಟಬೇಕಿತ್ತು ತೋರಣ ತಂದೇ ಇಲ್ಲ ಅವನು. ಆ ತೋರಣ ಎಲ್ಲ ಕೆಲಸ ಎಲ್ಲ ಮುಗೀತು, ಆ ತೋರಣದ ಮೇಲೆ ಕೋಪ ಮನಸ್ಸಿಗೆ. ಚಿಕ್ಕ ಚಿಕ್ಕ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ತಲೆ ಬಿಸಿ ಮಾಡಿಕೊಂಡು ನಮ್ಮ ಮನಸ್ಸನ್ನು ನಾವು ಹಾಳು ಮಾಡ್ಕೋತೀವಿ, ನಮ್ಮ ಮನಃಶಾಂತಿ ನಾವು ಹಾಳು ಮಾಡ್ಕೋತೀವಿ. ಹಾಗಿದ್ದಾಗ ನಮ್ಮ ಶತ್ರು ಯಾರು? ನಮ್ಮ ಮನಸ್ಸೇ ಶತ್ರು. ನಮ್ಮ ಮನಸ್ಸೇ ನಮಗೆ ಮಿತ್ರನಾಗಿದ್ದಾನೆ. ಈ ಮನಸ್ಸನ್ನ ಸ್ವಲ್ಪ ನೋಡ್ಕೋಬೇಕು. ಆ ಮನಸ್ಸನ್ನು ನೋಡ್ಕೊಳ್ಳೋದಕ್ಕೆ ಧ್ಯಾನ ಯೋಗ ಅಂತ ಹೇಳಿದ್ರು. ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ ಯುಕ್ತ ಇತ್ಯುಚ್ಯತೆ ಯೋಗಿ ಸಮಲೋಷ್ಟಾಶ್ಮ ಕಾಂಚನ. ಜಿತಾತ್ಮನ, ಯಾರ ಮನಸ್ಸು ಅವ್ರಿಗೆ ನಮಗೆ ಮಿತ್ರರಾಗ್ಬಿಟ್ಟಿದೆಯೋ, ಯಾರ ಮನಸ್ಸು ಜಿತಾತ್ಮ, ಯಾರ ಮನಸ್ಸಿನ ಬಗ್ಗೆ ಒಂದು ಸೌಹಾರ್ದವಾದ ವೃತ್ತಿಯನ್ನು ಇಟ್ಕೊಂಡಿದ್ದಾರೋ, ಯಾರ ಮನಸ್ಸು ತಮ್ಮ ಹತೋಟಿಗೆ ಬಂದಿದೆಯೋ ಅಂಥ ಮನಸ್ಸಿನಲ್ಲಿ, ಪ್ರಶಾಂತವಾಗಿರ್ತಕ್ಕಂಥ ಅಂಥ ಮನಸ್ಸಿನಲ್ಲಿ ಪರಮಾತ್ಮ ಸಮಾಹಿತ, ಪರಮಾತ್ಮನ ಪ್ರಕಾಶ ಕಂಡು ಬರ್ತದೆ ಚೆನ್ನಾಗಿ. ಮೂರ್ತಿಯಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತಾ ಇಲ್ಲ. ಜಿತಾತ್ಮನ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ, ಪ್ರಶಾಂತವಾದ ಮನಸ್ಸಿನಲ್ಲಿ ಪರಮಾತ್ಮನ ಪ್ರಕಾಶ ಕಂಡು ಬರ್ತದೆ. ಮೋಡ ಇಲ್ಲದೆ ಇರತಕ್ಕಂಥ ಆಕಾಶದಲ್ಲಿ ತಾರೆಗಳು, ನಕ್ಷತ್ರಗಳು, ಚಂದ್ರ, ಸೂರ್ಯ ಎಲ್ಲ ಕಂಡು ಬರ್ತಾರೆ. ಮೋಡಗ ಕವಿದಿದ್ದಾಗ ನಕ್ಷತ್ರಗಳಿದ್ರೂ ಕೂಡ ಏನೂ ಕಾಣಿಸೋದಿಲ್ಲ, ಚಂದ್ರ ಇದ್ರೂ ಕೂಡ ಕಾಣೋದಿಲ್ಲ, ಏನೋ ಸ್ವಲ್ಪ ಪ್ರಕಾಶ ಕಂಡಂಗೆ ಆಗ್ತದೆ, ಆದರೆ ಚಂದ್ರನ ಪ್ರಕಾಶ ನೇರವಾಗಿ ಕಾಣಿಸೋಲ್ಲ. ಹಾಗೆ ನಮ್ಮ ಮನಸ್ಸು ಧ್ಯಾನ ಯೋಗದಲ್ಲಿ ಮುಳುಗಿದಾಗ ಮಾತ್ರ, ಶಾಂತವಾದಾಗ ಮಾತ್ರ ಆ ಪರಮಾತ್ಮನ ಚೈತನ್ಯ ತತ್ವ, ಆನಂದ ತತ್ವ ಪ್ರಕಾಶ ಕಂಡು ಬರುತ್ತೆ. ನಮ್ಮ ಜೀವನದಲ್ಲಿ ನಾವು ಆನಂದ ಪಡೋ ಗಡಿಯೆಲ್ಲ ನಾವು ಪರಮಾತ್ಮನ ಹತ್ರ ಹೋಗಿದ್ದೀವಿ ಅಂತ ತಿಳ್ಕೊಳ್ಳಿ. ಯಾವತ್ತೋ ಒಂದಿನ ಸಂಜೆ ಎಲ್ಲೋ ನಿಮ್ಮ ಮನೆ ಮೇಲೆ, ಅಟ್ಟದ ಮೇಲೆ ಕೂತಿರ್ತೀರಾ, ಮಳಿಗೆ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತೀರ, ಸೂರ್ಯಾಸ್ತ ಆಗ್ತಾ ಇದೆ. ಆ ಸೂರ್ಯಾಸ್ತಮದಲ್ಲಿ ನೋಡ್ತಿದ್ದಾಗೆ ನಿಮ್ಮ ಮನಸ್ಸು ಶಾಂತವಾಗ್ತಾ ಬಂತು, ಏನೋ ಮನಸ್ಸಿಗೊಂದು ಸಂತೋಷ ಆಗ್ತಾ ಬಂತು. ಅಥವಾ ಮಂಗಳೂರಿಗೆ ಹೋಗ್ತೀರಾ, ಸಮುದ್ರ ತೀರದಲ್ಲಿ ನಿಂತ್ಕೊಂಡು ಆ ಅಲೆಗಳನ್ನೆಲ್ಲ ನೋಡ್ತೀರಾ, ಅಲೆ ನೋಡ್ತಿದ್ದಾಗೆ ಮನಸ್ಸಿನಲ್ಲಿ ಯಾವುದೋ ಒಂಥರ ತರಂಗ ಒಳಗಡೆ ಕಚ್ಚುಂಗುಳಿ ಇಟ್ಟಂಗೆ ಆಯ್ತು, ಒಳಗಡೆ ಮನಸ್ಸಿಗೆ ಏನೋ ಒಂಥರ ಸ್ಫೂರ್ತಿ ಉದಯವಾದಂಗೆ ಆಯಿತು. ಆ ಕ್ಷಣದಲ್ಲಿ ಏನಾಗಿದೆ? ಆ ಕ್ಷಣದಲ್ಲಿ ನಾವು ನಮ್ಮ ಆತ್ಮನ ಹತ್ತಿರ ಬಂದಿದ್ದೀವಿ. ಯಾವತ್ತೋ ಒಂದಿನ ಕೂತಾಗ ಮನಸ್ಸೆಲ್ಲ ತುಂಬ ತಂಪಾಗಿ ಶಾಂತವಾಗಿ ಸುಖದ ಅನುಭವ ಉಂಟಾಯಿತು, ಜ್ವರವಿಹೀನವಾದ ಸುಖದ ಅನುಭವ ಉಂಟಾಯಿತು. ಆ ಸುಖ ಎಲ್ಲಿಂದ ಬಂತು? ನಮ್ಮ ಒಳಗಡೆಯಿಂದ ಬರ್ತಾ ಇದೆ. ಆ ಕ್ಷಣದಲ್ಲಿ ನಾವು ಪರಮಾತ್ಮನ ಹತ್ತಿರ ಬಂದಿದ್ದೀವಿ. ಯಾವತ್ತೋ ಸತ್ಸಂಗದಲ್ಲಿ ಕೂತ್ಕೊಂಡು ಜೋರಾಗಿ ಭಜನೆ ಮಾಡಿದ್ರಿ, ತಲ್ಲೀನರಾಗಿ ಮೈ ಮರೆತು ಭಜನೆ ಮಾಡಿದ್ರಿ, ಆಗೇನಾಯ್ತು? ಆಗ ಮನಸ್ಸಿನಲ್ಲಿರ್ತಕ್ಕಂಥ ಲವಲವಿಕೆ ಶಾಂತವಾಗಿ ಆ ಮನಸ್ಸು
ಒಳಗಡೆ ಆತ್ಮನಲ್ಲಿ ಮಿಲನವಾಯಿತು, ಆತ್ಮನೊಂದಿಗೆ ಮನಸ್ಸಿನ ಮಿಲನವಾಯಿತು. ಆ ಕ್ಷಣದಲ್ಲಿ ತರಂಗ ಮನಸ್ಸಿನಲ್ಲಿ ಉಂಟಾಯ್ತು. ಅವಾಗೇನಾಯ್ತು? ಅವಾಗ ಪರಮಾತ್ಮನ ಹತ್ತಿರ ಬಂದಿದ್ವಿ ನಾವು. ನಮಗೆ ಶತ್ರುವಾದ ನಮ್ಮ ಮನಸ್ಸನ್ನ ನಿಗ್ರಹಿಸಿಕೊಳ್ಳೋದು ಹೇಗೆ? ಪರಮಾತ್ಮನನ್ನ ಮನಸ್ಸಿಗೆ ತೀರಾ ಹತ್ತಿರಕ್ಕೆ ಸೆಳೆದುಕೊಳ್ಳೋದು ಹೇಗೆ ಅನ್ನೋದನ್ನ ಶ್ರೀ ಶ್ರೀ ರವಿಶಂಕರ ಗುರೂಜಿಯವರು ಎಷ್ಟು ಸೊಗಸಾಗಿ ಸರಳವಾಗಿ ತಿಳಿಸ್ಕೊಟ್ರಲ್ವಾ? ಹೀಗೆಯೇ ಜೀವನದ ಪ್ರತಿ ಹಂತದಲ್ಲೂ ಸೂಕ್ತ ಸಲಹೆ ಮಾರ್ಗದರ್ಶನ ನೀಡಲು ಶ್ರೀ ಶ್ರೀ ರವಿಶಂಕರ್ ಗುರೂಜಿ ನಿಮ್ಮ ಜೊತೆ ಇರಲಿದ್ದಾರೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಪ್ರಸಾರವಾಗುವ ಆನಂದಯಾನ ಕಾರ್ಯಕ್ರಮ ತಪ್ಪದೆ ವೀಕ್ಷಿಸಿ ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ. ನಮಸ್ಕಾರ.